ನಮಸ್ಕಾರ ಗೆಳೆಯರೇ, ಇದು ನಿಮ್ಮ ಗಣಕವೇದ. ಕನ್ನಡದಲ್ಲಿ ತಂತ್ರಜ್ಞಾನವನ್ನು ಕಲಿಯೋಣ. ಇವತ್ತು ನಾವು HTML ಅನ್ನು ಕಲಿಸ್ತೇವೆ, ಅಂದರೆ ಇಂಟ್ರೊಡಕ್ಷನ್ ಟು HTML. HTML ಅನ್ನು ಫೌಂಡೇಶನ್ ಆಫ್ ವೆಬ್ ಅಂತ ಕರೀತಾರೆ. ಇದು ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ ಅದರಲ್ಲಿ ತುಂಬ ಕ್ರೂಷಿಯಲ್ ಆದ ರೋಲನ್ನು ನಿರ್ವಹಿಸುತ್ತೆ. ಸೊ ಹಾಗಾದರೆ HTML ಅಂದರೆ ಏನು? HTML ಫುಲ್ ಫಾರ್ಮ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ಅಂದರೆ ಇದು ಒಂದು ಸ್ಟ್ಯಾಂಡರ್ಡ್ ಮಾರ್ಕಪ್ ಲ್ಯಾಂಗ್ವೇಜ್. ನಾವು ವೆಬ್ಸೈಟನ್ನು ಕ್ರಿಯೇಟ್ ಮಾಡಬೇಕಿದ್ರೆ ಯೂಸ್ ಮಾಡ್ತೀವಿ. ಯಾವುದೇ ವೆಬ್ಸೈಟನ್ನು ನೀವು ವಿಸಿಟ್ ಮಾಡಿದ್ರೂ ಸಹ ಆ ಎಲ್ಲ ವೆಬ್ಸೈಟು ಸಹ HTML ಇಂದ ಬಿಲ್ಡ್ ಆಗಿರುತ್ತೆ. ಎಲ್ಲ ರೀತಿಯ ಸ್ಟ್ರಕ್ಚರ್ ಆಗಿರ್ಬೋದು, ಲೇಔಟ್ ಆಗ್ಬೋದು, ಮೀನಿಂಗ್ ಬರೋದು HTML ಇಂದ. ಸೊ HTMLನ ಫೀಚರ್ಸ್ ಯಾವ್ದು ಹಾಗಾದರೆ? ಸೊ ಫಸ್ಟ್ HTML ಕಂಟೆಂಟ್ ಸ್ಟ್ರಕ್ಚರ್. HTML ಅನ್ನೋದು ಇದು ಒಂದು HTML ಪೇಜೇ ಇದು. ಇದರಲ್ಲಿ ಕಂಟೆಂಟ್ ಸ್ಟ್ರಕ್ಚರ್, ಈಗ ಹೆಡ್ಡಿಂಗ್ ಆಗಿರ್ಬೋದು ಅಥವಾ ಈ ಪ್ಯಾರಾಗ್ರಾಫ್ಸ್ ಆಗಿರ್ಬೋದು, ಅಥವಾ ಇದೊಂದು ಇಂಟ್ರೊಡಕ್ಷನ್ ಸೆಕ್ಷನ್, ವಾಟ್ ಈಸ್ HTML, ಈ ಥರ ಸೆಕ್ಷನನ್ನು HTMLಲ್ಲಿ ಕ್ರಿಯೇಟ್ ಮಾಡ್ತೀವಿ. ಮತ್ತು ಮೀಡಿಯಾ ಎಂಬೆಡ್ಡಿಂಗ್. HTMLಲ್ಲಿ ನಾವು ಇಮೇಜನ್ನು ಎಂಬೆಡ್ ಮಾಡ್ಬೋದು, ವೀಡಿಯೋಸನ್ನು ಹಾಕ್ಬೋದು, ಆಡಿಯೋ ಮತ್ತು ಎಕ್ಸ್ಟರ್ನಲ್ ಕಂಟೆಂಟನ್ನು ಲಿಂಕ್ ಮಾಡ್ಬೋದು. ಈಗ ಯೂಟ್ಯೂಬ್ ವೀಡಿಯೋಸ್ ಇದ್ದರೆ ಇದನ್ನೇ ಮೇಲೆ ಲಿಂಕ್ ಮಾಡ್ಬೋದು. ಆ ರೀತಿ ಎಲ್ಲ ಮೀಡಿಯಾಗಳನ್ನು ಎಂಬೆಡ್ ಮಾಡ್ಬೋದು. ಮತ್ತು ಫಾರ್ಮ್ ಹ್ಯಾಂಡ್ಲಿಂಗ್ ಅಂದರೆ ಯೂಸರ್ ಇನ್ಪುಟ್ ಮಾಡುವಂಥದ್ದು. ಫಾರ್ಮ್ ನೀವೀಗ ಯಾವುದೇ ವೆಬ್ಸೈಟಲ್ಲಿ ನೋಡಿರ್ಬೋದು, ಜಾಬ್ ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ಅಥವಾ ನೀವು ಯಾವ್ದಾದ್ರು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತೀರಾ ಆ ರೀತಿ ಫಾರ್ಮ್ ಆಗಿರ್ಬೋದು, ಅದೆಲ್ಲ HTML ಇಂದನೇ ಕ್ರಿಯೇಟ್ ಮಾಡೋದು. ಮತ್ತು ಸೆಮ್ಯಾಂಟಿಕ್ ಮಾರ್ಕಪ್ಸ್ ಅಂದರೆ ಆಕ್ಸೆಸಿಬಿಲಿಟಿ ಮತ್ತು ಹ್ಯೂಮನ್ ಮತ್ತು ಮಷೀನ್ಸಿಗೆ ಯೂಸ್ ಆಗುವಂಥದ್ದು. ಅಂದರೆ ನೀವು ಕಂಪ್ಯೂಟರನ್ನು ಯೂಸ್ ಮಾಡ್ತಾ ಈಸಿಯಾಗಿ ಫಾರ್ಮನ್ನು ಆ್ಯಕ್ಸೆಸ್ ಮಾಡ್ಬೋದು. ಟ್ಯಾಬ್ ಒತ್ತಿದ್ರೆ ನೆಕ್ಸ್ಟು ಫಾರ್ಮ್ ಇನ್ಪುಟ್ಟಿಗೆ ಹೋಗಬೇಕು, ಎಂಟರ್ ಒತ್ತಿದ್ರೆ ಸಬ್ಮಿಟ್ ಆಗಬೇಕು, ಆ ಥರದ್ದು. ಅಥವಾ ಯಾರು ಫಿಸಿಕಲಿ ಚಾಲೆಂಜ್ಡ್ ಆಗಿರ್ತಾರೆ ಅವರಿಗೆ ಸಹ ಆರಾಮಾಗಿ ಆ್ಯಕ್ಸೆಸ್ ಮಾಡಬೇಕು, ಆ ಥರದಂತಹ ಆಕ್ಸೆಸಿಬಿಲಿಟಿ ಕ್ರೈಟೀರಿಯಾವನ್ನು HTML ಯೂಸ್ ಮಾಡಿ ಇಂಪ್ಲಿಮೆಂಟ್ ಮಾಡ್ಬೋದು. ಮತ್ತು ಇದು ಫೌಂಡೇಶನ್ ಆಫ್ ವೆಬ್. ಅಂದರೆ HTML ಯೂಸ್ ಮಾಡಿ CSS ಮತ್ತು ಜಾವಾ ಸ್ಕ್ರಿಪ್ಟನ್ನು ಇಂಟಿಗ್ರೇಟ್ ಮಾಡ್ಬೋದು. CSS ಅಂದರೆ ಈಗ ಸ್ಟೈಲ್, ಈಗ ಬ್ಲೂ ಕಲರ್ ಬಂದಿದೆ ಇದಕ್ಕೆ, ಇದು CSS. ಜಾವಾ ಸ್ಕ್ರಿಪ್ಟ್ ಅಂದರೆ ಏನಂತ ನಾವು ಮುಂದಿನ ದಿನದಲ್ಲಿ ಕಲಿತೇವೆ. ಜಾವಾ ಸ್ಕ್ರಿಪ್ಟು ಇಂಟರ್ಯಾಕ್ಟಿವಿಟಿಯನ್ನು ತರುವಂಥದ್ದು ಜಾವಾ ಸ್ಕ್ರಿಪ್ಟ್. ಸೊ ಹಾಗಾದರೆ 2025 ನಾವು HTMLನ್ನು ಯಾಕೆ ಕಲಿಬೇಕು? HTML ಇದು ಕೇವಲ ಬಿಗಿನರ್ಸಿಗೆ ಮಾತ್ರ ಅಲ್ಲ, ಇಟ್ಸ್ ದ ಕೋರ್ ಆಫ್ ದ ವೆಬ್. ಇದು HTML ಎಲ್ಲರಿಗೂ, ಫ್ರಂಟ್ ಎಂಡ್ ಡೆವಲಪರಿಗೆ ಬಹಳ ಇಂಪಾರ್ಟೆಂಟ್ ಆಗೋದು. ಮತ್ತು ಇದು ಹೈಲಿ ರಿಲೆವೆಂಟಿಂದ ಮಾಡರ್ನ್ ವರ್ಕ್ ಫ್ಲೋ. ಅಂದರೆ ಎಲ್ಲ ಕಡೆಗಳಲ್ಲಿಯೂ ಸಹ ವೆಬ್ಬು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಎಲ್ಲ ಕಡೆಯೂ HTML ಅನ್ನೋದು ತುಂಬ ಕೋರ್ ಆಫ್ ದ ವೆಬ್ ಅಂತ ಹೇಳ್ತಾರೆ. ಸೊ ಹಾಗಾದರೆ HTML ಮಾಸ್ಟರ್ ಮಾಡೋದ್ರಿಂದ ನಿಮಗೇನೆಲ್ಲ ಪ್ರಯೋಜನ? ಸೊ ಇದು ಎಸೆನ್ಷಿಯಲ್ ಸ್ಕಿಲ್ ಫಾರ್ ಎನಿ ಫ್ರಂಟ್ ಎಂಡ್ ಜಾಬ್. ನೀವು ಯಾವುದೇ ರೀತಿಯ ಫ್ರಂಟ್ ಎಂಡ್ ಜಾಬನ್ನು ಕಲಿಬೇಕಂತಿದ್ರೆ HTML ನಾಲೆಡ್ಜ್ ನಿಮಗೆ ಇರಲೇಬೇಕು. ನೀವು ಜೂನಿಯರ್ ಆಗಿರ್ಬೋದು ಅಥವಾ ಸೀನಿಯರ್ ಆಗಿರ್ಬೋದು, ಎಲ್ಲ ರೀತಿ ಇಂಜಿನಿಯರ್ಸ್ಗೂ ಸಹ HTML ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಇಂಟರ್ವ್ಯೂ ರೆಡಿ ನಾಲೆಡ್ಜ್. ಎಲ್ಲ ಎಂಪ್ಲಾಯರ್ಸ್ ಸಹ HTML ಅನ್ನು ಟೆಕ್ನಿಕಲ್ ಇಂಟರ್ವ್ಯೂವಲ್ಲಿ ಕೇಳ್ತಾರೆ. ಮತ್ತು ಫೌಂಡೇಶನ್ ಆಫ್ ಮಾಡರ್ನ್ ವೆಬ್ ಫ್ರೇಮ್ವರ್ಕ್. ಈಗ ಮಾಡರ್ನ್ ಫ್ರಂಟ್ ಎಂಡ್ ಫ್ರೇಮ್ವರ್ಕ್ ಆಗಿರೋಂಥ ರಿಯಾಕ್ಟ್ ಆಗಿರ್ಬೋದು, ವ್ಯೂ ಅಥವಾ ಆ್ಯಂಗ್ಯುಲರ್ ಯಾವುದನ್ನೇ ಕಲಿಬೇಕಂತರೂ ನಿಮಗೆ HTML ಗೊತ್ತಿರಲೇಬೇಕಾಗುತ್ತೆ. HTML ಯೂಸ್ ಮಾಡಿ ಆಕ್ಸೆಸಿಬಿಲಿಟಿ ಮತ್ತು SEO ಅನ್ನು ಇಂಪ್ಲಿಮೆಂಟ್ ಮಾಡಿ ಸ್ಟ್ರಾಂಗ್ ಸ್ಕಿಲ್ಸ್ ಇನ್ ಯು ಕ್ರಿಯೇಟ್. ಆಕ್ಸೆಸಿಬಿಲಿಟಿ ಹಾಗೆ ಹೇಳಿದಾಗೆ ಎಲ್ಲರಿಗೂ ಸುಲಭವಾಗಿ ಅದನ್ನು ಯೂಸ್ ಮಾಡೋ ಥರ ಮಾಡೋದು. SEO ಫ್ರೆಂಡ್ಲಿ ಅಂದರೆ ಸರ್ಚ್ ಇಂಜಿನ್ಗೆ ಈಸಿಯಾಗಿ ನಿಮ್ಮ ವೆಬ್ ಪೇಜ್ ಅರ್ಥ ಆಗಬೇಕು, ಅದು ನಿಮ್ಮ ಕಂಟೆಂಟನ್ನು ಮೇಲ್ಗಡೆ ತೋರಿಸಬೇಕು, ಆ ರೀತಿ ಸಹಾಯವಾಗೋ ಥರ ಸರ್ಚ್ ಇಂಜಿನ್ ಕಂಟೆಂಟನ್ನು ಸ್ಟ್ರಕ್ಚರ್ ಮಾಡಬೇಕಂದ್ರೂ ಕೂಡ ನಿಮಗೆ HTML ಗೊತ್ತಿರಬೇಕು. HTML ಫಾಸ್ಟಾಗಿ ಲರ್ನ್ ಮಾಡ್ಬೋದು, ಈಸಿಯಾಗಿ ಮಾಸ್ಟರ್ ಮಾಡ್ಬೋದು. ಇದು
CSS ಥರ ತುಂಬ ಲಾಂಗ್ ಪ್ರೊಸೆಸ್ ಅಲ್ಲ, ಅಥವಾ ಜಾವಾ ಸ್ಕ್ರಿಪ್ಟ್ ಥರ ತುಂಬ ಕಷ್ಟ ಆಗಿದ್ದರೆ HTML ನಿಮ್ಗೆ ತುಂಬ ಸುಲಭವಾಗಿ ಕಲಿಬೋದು. ಇದು ಎಲ್ಲರೂ ಸಹ ಕಲಿಬೋದು. ಅಂದರೆ ನೀವು ಬೇರೆ ಕೆರಿಯರ್ ಸ್ವಿಚ್ ಮಾಡ್ತಿರ್ಬೋದು, ಅಥವಾ ನೀವೇ ಸ್ವತಃ ಸೆಲ್ಫ್ ಟಾಟ್ ಡೆವಲಪರ್ ಆಗಿದ್ದರೆ ನೀವು ಸಹ ಕಲಿಬೋದು. ಸೊ ಇದಿಷ್ಟು HTML ನಾವು ಯಾಕೆ ಕಲಿಬೇಕಂತ ಆಯಿತು. ಇನ್ನು HTML ರಿಯಲ್ ವರ್ಲ್ಡಲ್ಲಿ ನಿಜವಾಗ್ಲೂ ಏನೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ಅಂತ ನೋಡೋದಾದರೆ, ಎಲ್ಲ ವೆಬ್ಸೈಟನ್ನು ಸಹ ಮ್ಯಾಕ್ಸಿಮಮ್ ಯೂಸಬಿಲಿಟಿಗೆ ಸ್ಟ್ರಕ್ಚರ್ ಮಾಡಲಿಕ್ಕೆ HTML ಅನ್ನು ಯೂಸ್ ಮಾಡ್ತೇವೆ. ಅಂದರೆ ನಾವೀಗ ಇದೊಂದು ಹೆಡ್ಡಿಂಗ್ ಅಂತ ಗೊತ್ತಾಗಬೇಕು, ಇದೊಂದು ಪ್ಯಾರಾಗ್ರಾಫು, ಇದು ಲಿಸ್ಟ್ ಅಂತ ಗೊತ್ತಾಗಬೇಕಂದ್ರೆ ಎಲ್ಲದನ್ನು HTML ಅಲ್ಲೇ ಬರೀಬೇಕು. ನೆಕ್ಸ್ಟ್ ಬಿಲ್ಡಿಂಗ್ ಫಾರ್ಮ್ ಟು ಡ್ರೈ ಕನ್ವರ್ಷನ್ಸ್, ಅಂದರೆ ನೀವು ನಿಮ್ಮ ಇನ್ಫಾರ್ಮೇಷನನ್ನು ಈಸಿಯಾಗಿ ಎಂಟರ್ ಮಾಡಿ ಯಾವುದೇ ರೀತಿಯ ಪರ್ಚೇಸ್ ಅಥವಾ ಯಾವುದೇ ರೀತಿಯ ಫಾರ್ಮನ್ನು ಸಬ್ಮಿಟ್ ಮಾಡ್ಬೋದು. ಆ ರೀತಿ ಬಿಲ್ಡ್ ಮಾಡೋದಕ್ಕೆ HTML ಯೂಸ್ ಮಾಡ್ತಾರೆ. ಮತ್ತು ಮೊಬೈಲ್ ಮತ್ತು ಸ್ಕ್ರೀನ್ ರೀಡರ್ ಆಕ್ಸೆಸಿಬಿಲಿಟಿ, ಅಂದರೆ ಫಿಸಿಕಲಿ ಚಾಲೆಂಜ್ ಅವರಿಗೆಲ್ಲ ಸ್ಕ್ರೀನ್ ರೀಡರ್ ಯೂಸ್ ಮಾಡ್ತಾರೆ. ಅದು ಸರಿಯಾಗಿ ವರ್ಕ್ ಮಾಡಬೇಕಂದ್ರೆ HTML ನಾಲೆಡ್ಜ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಕ್ರಿಯೇಟಿಂಗ್ ಲೇಔಟ್ ಆಪ್ಟಿಮೈಸ್ಡ್, ಈಗ ಫಾರ್ ದ ಸರ್ಚ್ ಇಂಜಿನ್ ಮೇಯ್ನಾಗಿ ಹೆಡ್ಡಿಂಗ್ ಟ್ಯಾಗ್ಸನ್ನು ಕರೆಕ್ಟಾಗಿರಬೇಕು, ಮತ್ತು ಪ್ಯಾರಾಗ್ರಾಫ್ಸ್ ಕರೆಕ್ಟಾಗಿರಬೇಕು. ಸರ್ಚ್ ಇಂಜಿನ್ಗೆ ಟೈಟಲ್ಲು, ಡಿಸ್ಕ್ರಿಪ್ಷನ್ ಇದೆಲ್ಲ ಸಹ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲವನ್ನು HTML ಇಂದನೇ ನಾವು ಆ್ಯಡ್ ಮಾಡುವಂಥದ್ದು. ಮತ್ತು HTML ಯೂಸ್ ಮಾಡಿ ಡಿಸೈನರ್ಸ್ ಸಹ HTML ಇಂಪ್ಲಿಮೆಂಟ್ ಮಾಡಬೇಕು. ಡೆವಲಪರ್ಸ್ ಇಬ್ಬರು ಕೊಲಾಬ್ರೇಟ್ ಮಾಡಿದ್ರೆ ಒಂದು ಕ್ಲೀನ್ ಮಾರ್ಕಪ್ಪನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಇದಿಷ್ಟು HTML ಬಗ್ಗೆ ಇಂಟ್ರೊಡಕ್ಷನ್. ಇನ್ನು ನೀವು HTML ಜೊತೆ ಗೆಟ್ ಸ್ಟಾರ್ಟೆಡ್ ಮಾಡಬೇಕಂದ್ರೆ ನಿಮ್ಗೆ ಏನೆಲ್ಲ ಬೇಕು. ಸೊ ಮೇಯ್ನಾಗಿ ಒಂದು ಲ್ಯಾಪ್ಟಾಪ್ ಇದ್ದರೆ ನೀವು ಮಾಡರ್ನ್ ಕೋಡ್ ಎಡಿಟರ್ VS ಕೋಡನ್ನು ಇನ್ಸ್ಟಾಲ್ ಮಾಡಿರಬೇಕಾಗುತ್ತೆ. ಮತ್ತು ಒಂದು ಮಾಡರ್ನ್ ಬ್ರೌಸರ್ ಇರಬೇಕು, ಕ್ರೋಮ್ ಇರಬೇಕು, ಅಥವಾ ಫೈರ್ಫಾಕ್ಸ್ ಅಥವಾ ಸಫಾರಿ ಬ್ರೌಸರ್ ಇರಬೇಕು. ನಿಮ್ಗೆ ಯಾವುದೇ ರೀತಿಯ ಪ್ರೋಗ್ರಾಮಿಂಗ್ ನಾಲೆಡ್ಜು, ಬ್ಯಾಕ್ಗ್ರೌಂಡು ಇದು ಯಾವುದೂ ರಿಕ್ವೈರ್ಡ್ ಇಲ್ಲ. ಜಸ್ಟ್ ನೀವು ಕ್ಯೂರಿಯಸ್ ಆಗಿದ್ದರೆ ಆಯಿತು, ಮತ್ತು ಕನ್ಸಿಸ್ಟೆಂಟಾಗಿ ಮುಂದಿನ HTML ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಆಯಿತು. ಮತ್ತು ಲೈವ್ ಸರ್ವರ್ ಎಕ್ಸ್ಟೆನ್ಷನ್ ಇದು ಆಪ್ಷನಲ್. ನೀವು ಪ್ರಿವ್ಯೂ HTML ಅನ್ನು ನೀವು ಬರೆದ ಹಾಗೆ ಅದು ಲೈವ್ ಆಗಿ ಟ್ರಾನ್ಸ್ಲೇಟ್ ಮಾಡ್ತಾ ಹೋಗುತ್ತೆ. ಸೊ ಇದಾಗಿತ್ತು HTML ಇಂಟ್ರೊಡಕ್ಷನ್. ನಾವು ಮುಂದಿನ ಚಾಪ್ಟರಲ್ಲಿ ನಾವು HTML ಜೊತೆ ಸ್ಟಾರ್ಟ್ ಮಾಡೋಣ ಕೋಡಿಂಗನ್ನು, HTML ಬೇಸಿಕ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಥ್ಯಾಂಕ್ ಯು. ನಿಮಗೆ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಏನಂತ ಗೊತ್ತಿಲ್ಲ ಇದ್ದರೆ ನಾವು ಒಂದು ವಿಡಿಯೋ ಮಾಡಿದ್ದೇವೆ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೀವು ಅಲ್ಲೇ ಆಕ್ಸೆಸ್ ಮಾಡ್ಬೋದು. ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.